ಓಂ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಶನಿ ದೇವರ ದಿವ್ಯ ಸಂದೇಶ ಮತ್ತು ಸಾಯಿಬಾಬಾ ಅವರ ಪವಿತ್ರ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಯಿಬಾಬಾ ಅವರು ಕೇವಲ ಒಬ್ಬ ಸಂತನಲ್ಲ, ಅವರು ಸರ್ವಧರ್ಮ ಸಮನ್ವಯದ ಸಂಕೇತ. ಬಾಬಾರವರು ತಮ್ಮ ಜೀವಿತಾವಧಿಯಲ್ಲಿ ಶಿಥಿಲಗೊಂಡ ಎಲ್ಲ ದೇವರ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿಸುತ್ತಿದ್ದರು ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ಸತ್ಯ. ದೇವಸ್ಥಾನಗಳನ್ನು ಉಳಿಸುವುದು ಅಂದರೆ ಭಕ್ತಿಯನ್ನು ಉಳಿಸುವುದು ಎಂಬುದು ಅವರ ನಂಬಿಕೆಯಾಗಿತ್ತು. ಬಾಬಾರವರು ಹೇಳುತ್ತಿದ್ದರು, ಸಬ್ಕಾ ಮಾಲಿಕ್ ಏಕ್, ಎಲ್ಲರಿಗೂ ದೇವನೊಬ್ಬನೇ. ಅವರು ಮಸೀದಿಯಲ್ಲಿ ವಾಸವಿದ್ದರೂ ಹಿಂದೂ ದೇವತೆಗಳ ಬಗ್ಗೆ ಅಪಾರ ಗೌರವ ಹೊಂದಿದ್ದರು. ಹಳೆಯದಾದ, ನಿರ್ಲಕ್ಷ್ಯಕ್ಕೆ ಒಳಗಾದ ದೇವಸ್ಥಾನಗಳಿಗೆ ಹೊಸ ಚೈತನ್ಯ ನೀಡುವ ಮೂಲಕ ಭಕ್ತರಲ್ಲಿ ದೈವ ಭಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದರು. ಇದು ಅವರ ವಿಶಾಲ ಮನೋಭಾವ ಮತ್ತು ದೈವಿಕ ಶಕ್ತಿಗೆ ಸಾಕ್ಷಿಯಾಗಿದೆ. ಸ್ನೇಹಿತರೆ, ನನ್ನ ಜೀವನದಲ್ಲಿ ಮೊನ್ನೆ ಶಿರ್ಡಿಗೆ ಹೋದಾಗ ರೀಸೆಂಟಾಗಿ ನಡೆದಿರೋ ಅನುಭವ ಇದು. ಅಲ್ಲಿ ನಾವು ಶನಿ ಶಿಂಗಣಾಪುರಕ್ಕೆ ಶನಿ ದೇವರ ದರ್ಶನಕ್ಕೆ ಹೋಗಬೇಕಾಗಿತ್ತು. ನನಗೆ 7:30 ಇದೆ, ಹಾಗಾಗಿ ಹೋಗ್ಲೋ ಬೇಡವೋ ಅಂತೇಳಿ ಯೋಚನೆ ಮಾಡ್ತಿದ್ದಾಗ ಒಂದು ಪವಾಡ ನಡೀತು. ಆ ಪವಾಡ ಏನು, ಅದಾದಮೇಲೆ ಏನಾಗ್ತಿದೆ ಈಗ ನನ್ನ ಜೀವನದಲ್ಲಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ಭುತವಾಗಿರ್ತಕ್ಕಂತಹ ಅನುಭವ. ನಿಮಗೂ ಕೂಡ ಇದು ಧೈರ್ಯನ ತಂದು ಕೊಡುತ್ತೆ ಅಂತೇಳಿ ನನಗೆ ನಂಬಿಕೆ ಇದೆ. ಹಾಗಾದರೆ ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಹಾಗೂ ಶನಿ ದೇವರ ವಿಶೇಷ ಸಂದೇಶವನ್ನು ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ. ಈಗ ನಾವು ಶನಿ ದೇವರ ವಿಷಯಕ್ಕೆ ಬರೋಣ. ಅನೇಕರು ಶನಿ ದೇವರನ್ನು ಕಂಡು ಭಯಪಡುತ್ತಾರೆ. ಆದರೆ ಶನಿ ದೇವರು ಕೇವಲ ಕೆಟ್ಟವರಲ್ಲ, ಅವರು ಕರ್ಮಫಲದಾತ, ಅಂದರೆ ನಾವು ಮಾಡುವ ಕೆಲಸಗಳಿಗೆ ತಕ್ಕಂತೆ ಫಲ ನೀಡುವ ನ್ಯಾಯಾಧೀಶರು. ಶನಿದೇವ ಎಂದರೆ ಅನೇಕರಲ್ಲಿ ಒಂದು ರೀತಿಯ ನಡುಕವಿದೆ. ಆದರೆ ಶನಿ ದೇವರು ನಮ್ಮನ್ನು ಕಷ್ಟಕ್ಕೆ ದೂಡುವ ದೇವನಲ್ಲ, ಬದಲಾಗಿ ನಮ್ಮನ್ನು ತಿದ್ದಿ ತೀಡಿ ಬಂಗಾರದಂತೆ ಹೊಳೆಯುವಂತೆ ಮಾಡುವ ಶಿಕ್ಷಕ. 7:30 ಎಂದರೆ 7 ವರ್ಷಗಳ ಕಾಲ ಶನಿದೇವನು ನಮ್ಮ ರಾಶಿ ಚಕ್ರದ ಮೇಲೆ ಪ್ರಭಾವ ಬೀರುವ ಸಮಯ. ಏಕೆ ಬರುತ್ತದೆ? ಇದು ದಂಡನೆಯಲ್ಲ, ಬದಲಾಗಿ ಆತ್ಮಾವಲೋಕನದ ಸಮಯ. ನಾವು ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳಲು ಮತ್ತು ಜೀವನದ ಆಳವಾದ ಪಾಠಗಳನ್ನು ಕಲಿಯಲು ಈ ಕಾಲ ಬರುತ್ತದೆ. ಫಲ ಏನಿರುತ್ತದೆ? 7:30 ಸಮಯದಲ್ಲಿ ಆರಂಭದಲ್ಲಿ ಕೆಲಸಗಳು ನಿಧಾನವಾಗಬಹುದು, ಎಲ್ಲವೂ ಕೈತಪ್ಪಿ ಹೋಗುತ್ತಿದೆ ಎನ್ನಿಸಬಹುದು. ಆದರೆ ಇದು ನಿಮ್ಮ ಜೀವನದಲ್ಲಿ ಬೇಡದ ವಿಷಯಗಳನ್ನು ಅಂದರೆ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡುವ ಸಮಯವಾಗಿದೆ. ಬೇಡದ ವಿಷಯಗಳನ್ನು ದೂರ ಮಾಡಲು ಶನಿದೇವನು ಮಾಡುವ ಪ್ರಕ್ರಿಯೆ. ಈ ಅವಧಿ ಮುಗಿಯುವಾಗ ನೀವು ಮೊದಲಿಗಿಂತ ಹೆಚ್ಚು ಬುದ್ಧಿವಂತರಾಗಿ ಮತ್ತು ಬಲಿಷ್ಠರಾಗಿ ಹೊರಬರುತ್ತೀರಿ. ಶನಿದೇವನನ್ನು ನ್ಯಾಯಾಧೀಶ ಎಂದು ಕರೆಯಲಾಗುತ್ತದೆ. ನೀವು ಯಾರಿಗಾದರೂ ಅನ್ಯಾಯ ಮಾಡಿದ್ದರೆ ಅದರ ಫಲವನ್ನು ಉಣ್ಣಲೇಬೇಕು. ಅದೇ ರೀತಿ ನಿಮಗೆ ಯಾರಾದರೂ ಅನ್ಯಾಯ ಮಾಡಿದ್ದರೆ ಅಂಥವರಿಗೂ ಶನಿದೇವನು ಶಿಕ್ಷೆ ನೀಡಿಯೇ ತೀರುತ್ತಾನೆ. ವಿಶೇಷವಾಗಿ ಮಹಿಳೆಯರು ಅಥವಾ ಶೋಷಣೆಗೆ ಒಳಗಾದವರು ಯಾರೇ ಆಗಿರಲಿ ತಾಳ್ಮೆಯಿಂದ ಇರಬೇಕು. ಶನಿದೇವನು ಎಲ್ಲರ ಮುಂದೆ ನಿಮಗಾದ ಅವಮಾನಕ್ಕೆ ನ್ಯಾಯ ಒದಗಿಸುತ್ತಾನೆ ಎಂಬ ಭರವಸೆ ಈ ಮೂಲಕ ನೀಡುತ್ತಿದ್ದಾನೆ. ಶನಿ ಕಾಟ ಶುರುವಾಗಿದೆ ಎಂದು ಮನೆಯ ಒಂದು ಮೂಲೆಯಲ್ಲಿ ಹೆದರಿ ಕುಳಿತುಕೊಳ್ಳಬೇಡಿ, ಚಿಂತಿಸದಿರಿ, ಹೊಸ ಹೆಜ್ಜೆ ಇಡಿ. ನೀವು ಏನಾದರೂ ಹೊಸದನ್ನು ಆರಂಭಿಸಲು ಬಯಸಿದರೆ ಭಯವಿಲ್ಲದೆ ಮುಂದುವರೆಯಿರಿ. ತಪ್ಪು ಮಾಡಿದರೆ ಶನಿ ದಂಡಿಸುತ್ತಾನೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿದ್ದರೆ ಅದು ಕೇವಲ ನಿಮ್ಮ ಮನಸ್ಸಿನ ಭ್ರಮೆ. ಜೀವನ ಸದಾ ಒಂದೇ ರೀತಿ ಇರುವುದಿಲ್ಲ, ಏರಿಳಿತಗಳು ಸಹಜ. ಶನಿದೇವನು ನಿಮ್ಮನ್ನು ಶೂನ್ಯದಿಂದ ಎತ್ತಿ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವ ಶಕ್ತಿ ಹೊಂದಿದ್ದಾನೆ. ಶನಿ ದೇವರ ಕೃಪೆಗೆ ಪಾತ್ರರಾಗಲು ಕೆಲವು ಸರಳ ಮಾರ್ಗಗಳನ್ನು ಸೂಚಿಸಲಾಗಿದೆ. ನಿಮ್ಮ ಹಳೆಯ ಬಟ್ಟೆಗಳನ್ನು ಅಥವಾ ವಸ್ತುಗಳನ್ನು ಸಂಗ್ರಹಿಸಿಡಬೇಡಿ, ಅವುಗಳನ್ನು ಅವಶ್ಯಕತೆ ಇರುವವರೆಗೆ ದಾನ ಮಾಡಿ. ಹಳೆಯ ವಸ್ತುಗಳೊಂದಿಗೆ ನಕಾರಾತ್ಮಕ ಶಕ್ತಿಯು ಹೊರಹೋಗಿ ಜೀವನದಲ್ಲಿ ಹೊಸತನ ಮೂಡುತ್ತದೆ. ಶನಿ ದೇವರಿಗೆ ಕಪ್ಪು ಇಷ್ಟ ಎಂದು ಯಾವಾಗಲೂ ಡಲ್ ಆಗಿರಬೇಡಿ. ಜೀವನದಲ್ಲಿ ಬಣ್ಣಗಳನ್ನು ಅಂದರೆ ಕಲರ್ಸ್ ಅನ್ನು ಅಳವಡಿಸಿಕೊಳ್ಳಿ. ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮನ್ನು ನೀವು ಸುಂದರಗೊಳಿಸಿಕೊಳ್ಳುವುದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ಅತಿಯಾಗಿ ಯೋಚಿಸಿ ಮನಸ್ಸನ್ನು ಗೊಂದಲಕ್ಕೀಡು ಮಾಡಿಕೊಳ್ಳಬೇಡಿ. ಓವರ್ ಥಿಂಕ್ ಮಾಡಬೇಡಿ. ವರ್ತಮಾನದಲ್ಲಿ ಬದುಕುವುದನ್ನು ಕಲಿಯಿರಿ. ಸಾಯಿಬಾಬಾ ಅವರು ಸದಾ ಹೇಳುವಂತೆ ಶ್ರದ್ಧೆ ಮತ್ತು ಸಬೂರಿ, ತಾಳ್ಮೆ ಮತ್ತು ನಂಬಿಕೆ ಅತ್ಯಗತ್ಯ. 7:30 ಅಥವಾ ಶನಿ ಪ್ರಭಾವದ ಸಮಯದಲ್ಲಿ ನೀವು ತಾಳ್ಮೆಯಿಂದ ಕರ್ತವ್ಯ ಮಾಡಿದರೆ ಮುಂದಿನ 4 ರಿಂದ 6 ತಿಂಗಳುಗಳಲ್ಲಿ ನಿಮಗೆ ಜೀವನದ ದಿಕ್ಕೇ ಬದಲಾಗುತ್ತದೆ. ಸ್ನೇಹಿತರೆ, ಸಾಯಿ ಭಕ್ತರಿಗೆ ಇದು ತಿಳಿದಿರುತ್ತೆ ಸಾಮಾನ್ಯವಾಗಿ. ಏನು ಅಂತ ಅಂದರೆ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಪರಿಹಾರ ಇದೆ. ಯಾವುದು ಅಂತ ಅಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಹನುಮಾನ್ಗೆ ಹೋದರೆ ಶನಿ ಪರಮಾತ್ಮನ ಪ್ರಭಾವ ಕಮ್ಮಿ ಇರುತ್ತೆ ಅಥವಾ ಶನಿ ಪರಮಾತ್ಮನ ಕಾಟ ಇರೋದಿಲ್ಲ ನಮಗೆ ಅಂತೇಳಿ ತಿಳ್ಕೊಂಡಿರ್ತಾರೆ.
ಅದೂ ಹೌದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸಾಯಿ ಭಕ್ತರಿಗೆ ಒಂದು ಬ್ರಹ್ಮಾಸ್ತ್ರ ಏನು ಅಂದರೆ ಸಾಯಿ ಸಚ್ಚರಿತೆನ ಓದುವುದು. ಬಾಬಾರವರು ಸಚ್ಚರಿತೆನಲ್ಲಿ ಒಂದು ಅಧ್ಯಾಯದಲ್ಲಿ ತಿಳಿಸಿದ್ದಾರೆ, ಗ್ರಹಗತಿಗಳ ಪ್ರಭಾವದಿಂದಾಗಿ ಜ್ಯೋತಿಷ್ಯದ ಪ್ರಕಾರ ನಿನಗೆ ಇವತ್ತು ಸಾವಿದೆ ಅಂತ ಒಬ್ರು ಜ್ಯೋತಿಷ್ಯನ ನುಡಿದಿರ್ತಾರೆ. ಅವಾಗ ಬಾಬಾರವರು ಹೇಳ್ತಾರೆ, ಅದು ಹೇಗೆ ನೀನು ಇವತ್ತು ಸಾಯ್ತೀಯ ನಾನು ನೋಡ್ತೀನಿ ಅಂತ ಹೇಳಿ ಆ ಭಕ್ತನನ್ನ ದ್ವಾರಕಾಮಾಯಿನಲ್ಲಿ ಇರಿಸ್ಕೊಳ್ತಾರೆ. ಪ್ರತಿಯೊಬ್ರು ಸಚ್ಚರಿತೆ ಓದಿರೋರಿಗೆ ತಿಳಿದಿರುತ್ತೆ ಮುಂದೇನಾಗಿರುತ್ತೆ ಅಂತ. ಹೌದು, ಅವ್ರಿಗೆ ಸಾವು ಬರೋದಿಲ್ಲ. ಅದಾದ್ಮೇಲೆ 40 ವರ್ಷಗಳ ಕಾಲ ಸುಖ ಜೀವನ ನಡೆಸಿ ಅವರು ಮನುಷ್ಯ ಜನ್ಮನ ಸಾರ್ಥಕ ಮಾಡಿಕೊಳ್ತಾರೆ ಸ್ನೇಹಿತರೆ. ಇಲ್ಲಿ ನಮಗೆ ಅರ್ಥ ಆಗಿದ್ದೇನು ಅಂತಂದರೆ, ಬಾಬಾರವರು ಗ್ರಹಗಳನ್ನು ಸಹಿತ ಕಂಟ್ರೋಲ್ ಮಾಡತಕ್ಕಂತಹ ಶಕ್ತಿ ಹೊಂದಿದ್ದವರು, ಬ್ರಹ್ಮಾಂಡ ನಾಯಕರು ಅಂತ ಅದಕ್ಕೇ ಕರೆಯೋದು ಅವರಿಗೆ. ಈಗ ನೀವು ಹೇಳ್ರಿ, ಕುಗ್ಗುತ್ತೀರಾ ಯಾಕೆ, ಹೆದರ್ಕೊಳ್ತೀರಾ ಯಾಕೆ? ಬಾಬಾರವರ ಸಾಯಿ ಸಚ್ಚರಿತನ ಸಾಡೆ ಸಾತಿ ಸಂದರ್ಭದಲ್ಲಿ ಪ್ರತಿದಿನ ಓದಿ, ಪ್ರತಿದಿನ ಮನನ ಮಾಡಿ, ಪ್ರತಿ ಕ್ಷಣ ನೆನಪಿಸ್ಕೊಳ್ರಿ. ಮಿಕ್ಕಿದ್ದೆಲ್ಲ ಬಾಬಾ ನೋಡ್ಕೊಳ್ತಾರೆ. ಎಷ್ಟು ಚೆನ್ನಾಗಿ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂದರೆ, ನೀವು ಸಾಯಿಬಾಬಾರವರನ್ನು ಆರಾಧನೆ ಮಾಡ್ತಿದ್ದೀರಿ ಅಂತಂದರೆ, ಮದುವೆಗಳಿಗೆ ದೋಷ ಇದೆ, ಹಣಕಾಸಿಗೆ ದೋಷಗಳಿದ್ದಾವೆ, ಲಕ್ಷ್ಮಿ ಮನೆಗೆ ಬರದೇ ಇರೋದಕ್ಕೆ ಶಾಪಗಳಿದ್ದಾವೆ, ಆಮೇಲೆ ಏನೇ ಕಷ್ಟಗಳಿರಲಿ, ಏನೇ ದೋಷಗಳಿರಲಿ, ಏನೇ ಪರಿಹಾರ ಮಾಡೋದ್ರ ಬಗ್ಗೆ ಹರಿತಿಲ್ಲ ಅಂದ್ರೂ ನೀವು ಸಾಯಿ ಸಚ್ಚರಿತೆನ ಓದೋದ್ರಿಂದ ಸಕಲ ಗ್ರಹಗಳ ಸಮಸ್ಯೆಗಳು, ಅವುಗಳಿಂದ ಆಗ್ತಿರ್ತಕ್ಕಂತಹ ಸಮಸ್ಯೆಗಳಾಗಿರಬಹುದು, ದೋಷಗಳಾಗಿರಬಹುದು, ಪ್ರಭಾವಗಳಾಗಿರಬಹುದು, ಎಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಕಮ್ಮಿ ಆಗುವುದರ ಜೊತೆಗೆ ಅವು ಅದರ ಪ್ರಭಾವ ಮುಗ್ದೇ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಎಂಡ್ ಆಗೋಗ್ಬಿಡುತ್ತೆ. ಅದು ನಮ್ಮ ಜೀವನದಲ್ಲಿ ಮತ್ತೆ ರಿಪೀಟೆಡ್ ಆಗೋದಿಲ್ಲ. ನೀವು ಸಾಯಿ ಸಚ್ಚರಿತೆಗೆ ಅಷ್ಟು ಪವರ್ಫುಲ್ ಇದೆ. ಅದನ್ನು ನೀವು ಅಲೈನ್ ಆಗ್ರಿ, ಅದಕ್ಕೆ ನೀವು ಕನೆಕ್ಟ್ ಆಗ್ರಿ. ಇದಕ್ಕಿಂತ ಬ್ರಹ್ಮಾಸ್ತ್ರ ನನಗೆ ಇನ್ಯಾವುದಂತ ನನಗಂತೂ ಗೊತ್ತಿಲ್ಲ. ಆದರೆ ಸಾಯಿ ಭಕ್ತಿಯಾಗಿ ನಾನು ನಾನು ಅದನ್ನು ಅನುಭವಿಸಿದ್ದೀನಿ. ನನಗದ್ರ ಪವರ್ ಗೊತ್ತಿದೆ. ಹಾಗೆ ಇದನ್ನು ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಈ ಗುಟ್ಟನ್ನು ನೀವು ಬಳಸ್ಕೊಳ್ಳಿ. ಸಾಡೆ ಸಾತಿ ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಾಬಾರವ್ರು ನಮ್ಮ ಜೊತೆಗಿದ್ದಾರೆ. ಇಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಬ್ರಹ್ಮಾಂಡ ನಾಯಕರೇ ನಮ್ಮ ಜೊತೆಗಿದ್ದಾರೆ ಅಂದರೆ ಯಾಕೆ ಹೆದರ್ತೀರಾ? ಕಲಿತಕ್ಕಂತಹ ಪಾಠಗಳನ್ನು ತಿದ್ಕೊಂಡು ಅವೇರ್ನೆಸ್ ಆಗಿರಲಿ, ಯಾವಾಗಲೂ ಕಾನ್ಷಿಯಸ್ಸಲ್ಲಿರ್ರಿ, ತಪ್ಪು ಸರಿಗಳ ಬಗ್ಗೆ ಗಮನ ಇರಲಿ. ಹಣಕಾಸಿನ ವಿಷಯದಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಿದೆ ಅಂದರೆ ಮೆಡಿಟೇಷನ್ನ ಮಾಡಿ. ಮೆಡಿಟೇಷನ್ನ ಮಾಡಿದ್ರೆ ತಪ್ಪು ಸರಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನಾನು ಒಂದು ವಿಡಿಯೋನೂ ಮಾಡಿದ್ದೆ, ನೀವು ನಿಮ್ಮ ಜೀವನನ ಚೆನ್ನಾಗಿಟ್ಕೋಬೇಕು ಅಂದರೆ ಪ್ರತಿದಿನ ಏನಾಗುತ್ತೆ ಅನ್ನೋದನ್ನು ಒಂದು 5 ನಿಮಿಷ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಏನೇನು ನಡೆದಿದೆ ಅನ್ನೋದನ್ನು ರೀಕಾಲ್ ಮಾಡ್ಕೋಬೇಕು. ಅದರಲ್ಲಿ ತಪ್ಪು ಯಾವುದು, ಸರಿ ಯಾವುದು, ನೀವು ಎಷ್ಟು ಪರ್ಫೆಕ್ಟ್ ಆಗಿದ್ರಿ, ಎಲ್ಲೇನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ರಿಪೀಟೆಡ್ ಮಾಡಬಾರ್ದು. ಈ ಒಂದು ಕೆಲಸನೂ ನೀವು ಮಾಡಿ. ಇದರಿಂದನೂ ಸಹಿತ ನಿಮಗೆ ನೆಗೆಟಿವ್ ಪ್ರಭಾವ ಕಮ್ಮಿ ಆಗುತ್ತೆ. ನೀವು ಸರಿಯಾದ ದಾರಿನಲ್ಲಿ ನಡೆಯೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಈ ಒಂದು ಪರಿಹಾರನ ಕಂಪಲ್ಸರಿ ಮಾಡಿ. ಸಚ್ಚರಿತ ಪಾರಾಯಣ ಮಾಡಿ. ಹಾಗೆಯೇ ಶನಿದೇವರ ನಾಮ ಜಪನ ಮಾಡಿ. ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂದರೆ ಹನುಮಂತ ದೇವರಿಗಾದರೂ ಹೋಗಿ ಬನ್ನಿ. ಹನುಮಾನ್ ಚಾಲೀಸನ ಪಠಿಸಿ. ಪ್ರತಿದಿನ 5 ಬಾರಿ ಅಥವಾ 11 ಬಾರಿ ಪಠಿಸಿ. ನಿಮಗೆ ಹನುಮಾನ್ ಚಾಲೀಸ ಒಬ್ಬೊಬ್ಬರಿಗೆ ಮೋಟಿವೇಶನ್ ಬೇಕು. ಹನುಮಾನ್ ಚಾಲೀಸ ಓದೋದಕ್ಕೆ ಕಾಂಪಿಟೇಟರ್ ಯಾರಾದರೂ ಇದ್ದರೆ ಓದ್ತೀವಿ ಆ ಥರ ಮೈಂಡ್ಸೆಟ್ ಇರೋರು ಇದ್ದರೆ ಬನ್ನಿ, ನಮ್ಮದು ಹನುಮಾನ್ ಚಾಲೀಸ ಗ್ರೂಪ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗ್ರಿ. ಕಂಪಲ್ಸರಿ ನೀವು 5 ಸಲ ಓದಿ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಬೇಕು, ನಾನು ಇವತ್ತು ಹನುಮಾನ್ ಚಾಲೀಸ ಓದಿದ್ದೀನಿ ಅಂತ. ಸತತ 6 ತಿಂಗಳು ಓದಬೇಕು ಅನ್ನೋದು ನಮ್ಮದು ರೂಲ್ಸು, ಗ್ರೂಪಿನ ರೂಲ್ಸು. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ರಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಹಾಗೆಯೇ ಯಾರ ಕಡೆ ಸಾಯಿ ಸಚ್ಚರಿತೆ ಇಲ್ವೋ, ಸಾಯಿ ಸಚ್ಚರಿತೆ ಬೇಕು ನಮಗೆ, ಹಣ ಕೊಟ್ಟು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರ್ಗೂ ಸಹಿತ ನಾವು ಸಾಯಿ ಸಚ್ಚರಿತೆನ ಕಳಿಸ್ಕೊಡ್ತಾ ಇದ್ದೀವಿ. ಸಾಯಿ ಸಚ್ಚರಿತೆ ಗ್ರೂಪಿನ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು, ಸಾಯಿ ಸಚ್ಚರಿತೆ ಬೇಕೆನ್ನೋರು ದಯವಿಟ್ಟು ಆ ಲಿಂಕ್ ಮೂಲಕ ಜಾಯ್ನ್ ಆಗಿ ನಮಗೆ ನೀವು ಮೆಸೇಜ್ ಮಾಡಿದ್ರಿ ಅಂದರೆ ಪರ್ಸ್ನಲ್ ಆಗಿ ನಾನು ನಿಮಗೆ ಸಚ್ಚರಿತೆನ ಕಳಿಸ್ಕೊಡ್ತೀವಿ. ಶನಿದೇವರು ಕಷ್ಟ ಕೊಡುವುದು ನಾಶ ಮಾಡಲಿಕ್ಕಲ್ಲ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ಧೈರ್ಯವಾಗಿರಿ, ನ್ಯಾಯದ ಹಾದಿಯಲ್ಲಿ ನಡೆಯಿರಿ. ಸ್ನೇಹಿತರೆ, ನನ್ನ ಜೀವನದಲ್ಲೂ ಇವಾಗ ಸಾಡೆ ಸಾತಿ ಪ್ರಾರಂಭ ಆಗಿದೆ ಅಂತ ಕೆಲವರು ಹೇಳಿದ್ದಾರೆ. ಅಂದರೆ ನಾನು ಗುರುಗಳಿಗೆ ಕೇಳಿದಾಗ ಅವರು ತಿಳಿಸಿದರು. ಬಟ್ ಏನಂತಾರೆ ಅಂದರೆ, ಶನಿ ಬರೋದು ಒಳ್ಳೆಯದಕ್ಕೆ. ನಮ್ಮ ಜೀವನದಲ್ಲಿ ಸತ್ಯವಾದ ಮುಖಗಳನ್ನ ತೋರಿಸ್ತಾರೆ. ಯಾರು ಹೇಗಿದ್ದಾರೆ, ಕೆಟ್ಟ ಮುಖವಾಡಗಳಾಗಿರಬಹುದು, ಆ ಕಷ್ಟಗಳಲ್ಲಿ ಯಾರು ನಮ್ಮ ಜೊತೆ ಇರ್ತಾರೆ, ನಾವು ಹೇಗೆ ಜೀವನನ ರೂಪಿಸ್ಕೋಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ,
ನಾನು ಮದುವೆ ಆದಾಗಲಿಂದನೂ ಮದುವೆಗಿಂತ ಮುಂಚೆಯಿಂದನೂ ನಾವು ಕಷ್ಟಪಡ್ತಾನೆ ಬಂದಿದ್ದು. ಮದುವೆ ಆಗಿ ಅರೌಂಡ್ ಈಗ 8 to 9 ಇಯರ್ಸ್ ಆಯಿತು. ಸಾಕಷ್ಟು ಜೀವನ ಪಾಠಗಳನ್ನು ಕಲಿಸ್ಕೊಟ್ಬಿಟ್ರು. ನಾನು ಅಂದ್ಕೊಂಡಿದ್ದೆ ಶನಿದೇವರು ನನ್ನ ಜೀವನದಲ್ಲಿ ಇದ್ದಾರೇನೋ, ಅದಕ್ಕೆ ಪ್ರತಿಯೊಬ್ಬರು ಮುಖವಾಡ ತಿಳಿತು, ಹಾಗೆ ನಾನು ಹೇಗಿರಬೇಕು ಅನ್ನೋ ತಿಳಿತು. ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಹೇಳಬೇಕು ಅಂದರೆ, ಹಣಕಾಸಿನ ಸ್ಥಿತಿನೂ ಸಹಿತ ಕಷ್ಟಕರವಾಗಿತ್ತು. ನಾನು ಅಂದ್ಕೊಂಡೆ ಇದು ಶನಿ ಪ್ರಭಾವದಿಂದ ಅಂತ. ನಿಜವಾಗ್ಲೂ ಶನಿ ಪ್ರಭಾವದಿಂದ ಅಲ್ಲ ಅದು. ಯಾಕೆ ಅಂತ ಹೇಳ್ತೀನಿ. ನಮಗೆ ಹಣದ ವಿಷಯದಲ್ಲಿ ಎಷ್ಟೋ ನಾಲೆಡ್ಜ್ಗಳು ಇರೋದಿಲ್ಲ. ಅದನ್ನು ಹೇಗೆ ಬಳಸಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಅದಕ್ಕೆ ಗೌರವ ಕೊಡಬೇಕು, ಅದ್ರ ಬಗ್ಗೆ ಹೇಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅನ್ನೋ ಮೆಚ್ಯೂರಿಟಿ ಇರಲಿಲ್ಲ. ಹಂತ ಹಂತವಾಗಿ ಎಲ್ಲನೂ ತಿಳಿದುಕೊಳ್ತಾ ಬಂದ್ವಿ. ಹಣನ ಹೇಗೆ ಮಾಡೋದು ಪ್ರತಿಯೊಂದೂ ಆ ಪರಿಸ್ಥಿತಿಗಳಿಂದ ನಮಗೆ ತಿಳಿಸ್ಕೊಡ್ತಾ ಬಂದರು. ಈಗ ನಿಮಗೆ ಕಷ್ಟ ಸಮಯ ಬಂದಾಗ ಶಾಲೆ ಸಾಟಿ ಇದೆ ಅಂತೇಳಿ ಚಿಂತೆ ಮಾಡೋದು, ಶನಿದೇವರ ದೇವಸ್ಥಾನಕ್ಕೆ ಹೋಗದೇ ಇರೋದು, ಹನುಮಂತನ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೆಯದಾಗುತ್ತೆ, ಎಲ್ಲನೂ ಮಾಡಿ. ಏನೇನು ನಿಮಗೆ ಮಾಡಬೇಕನ್ಸುತ್ತೆ ಒಳ್ಳೆಯದು ಅದನ್ನೆಲ್ಲ ಮಾಡಿ. ಆದರೆ ಹೆದರೋದಕ್ಕೂ ಅವಶ್ಯಕತೆಯೇ ಇಲ್ಲ. ಒಂದು ಸಂದೇಶ ಏನು ಅಂದರೆ, ಮಹಾಲಕ್ಷ್ಮಿ ಮತ್ತು ಕುಬೇರನಿಗಿಂತ ಕುಬೇರ ಅಂತ ಹೇಳ್ತಾರೆ ಶನಿ ಪರಮಾತ್ಮ. ಯಾಕೆ ಅಂತಂದರೆ, ನಮಗಿವಾಗ ಎಷ್ಟು ಕಷ್ಟ ಕೊಡ್ತಾನೋ, ಎಷ್ಟು ಹಣದ ಸಮಸ್ಯೆ ಕೊಡ್ತಾನೋ, ಅದರಿಂದ ನಾವು ಪಾಠ ಕಲ್ತ್ಕೊಂಡು ನಾವು ಮುಂದುವರಿತಾ ಹೋದ್ವಿ ಅಂದರೆ ಮಹಾಲಕ್ಷ್ಮಿನೂ ಕೊಡಲ್ಲ ಅಷ್ಟು ಐಶ್ವರ್ಯನ ಕೊಟ್ಟು ಹೋಗ್ತಾನೆ, ಅಷ್ಟು ಜ್ಞಾನ ಕೊಟ್ಟು ಹೋಗ್ತಾನೆ, ಅಷ್ಟು ಬುದ್ಧಿ, ಅಷ್ಟು ಸಕ್ಸಸ್ನ, ಯಶಸ್ಸನ್ನು ಶಾಶ್ವತವಾಗಿ ಕೊಟ್ಟು ಹೋಗ್ತಾನೆ. ಕುಗ್ಗಬಾರ್ದು, ಯಾವತ್ತಿಗೂ ಧೈರ್ಯದಿಂದ ನಂಬಿಕೆಯಿಂದ ಮುಂದುವರಿಬೇಕು. ಶನಿದೇವರ ಕೆಟ್ಟ ದೇವರಲ್ಲ. ನನ್ನ ಪ್ರಕಾರ ಶನಿದೇವರನ್ನೋರು ಒಂಥರ ಬೆಸ್ಟ್ ಫ್ರೆಂಡ್ ಇದ್ದಂಗೆ. ನಮ್ಮ ಆ ಸಿಚುವೇಶನ್ನಲ್ಲಿ ಅವ್ರು ಕಲಿಸ್ಕೊಡೋ ಪಾಠಗಳನ್ನ ನೀವು ಅವ್ರ ಜೊತೆನೇ ಕಮ್ಯುನಿಕೇಟ್ ಮಾಡ್ತಾ ಇದರಿಂದ ಹೇಗೆ ಪಾರಾಗೋದನ್ನು ದಾರಿ ತೋರಿಸು ಅಂತ ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಅವನೇ ನಿಮ್ಗೆ ಯಾವುದಾದ್ರೂ ಮೂಲಕ ದಾರಿ ತೋರಿಸ್ತಾನೆ. ಅವನಿಗೆ ನೀವು ನಂಬಿ ಶರಣಾಗಿ. ಅವನಷ್ಟು ಬೆಸ್ಟ್ ಫ್ರೆಂಡ್ ಯಾರೂ ಇರೋದಿಲ್ಲ ನಿಮಗೆ. ಆಗಿನ ಟೈಮ್ನಲ್ಲಿ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಬಂದು ಸಹಾಯ ಮಾಡೇ ಮಾಡ್ತಾನೆ. ಇನ್ನೊಂದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕ್ತೀನಿ. ಶನಿ ದೇವ್ರದ್ದು ಸೀರಿಯಲ್ ಅದು ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಅವರು ಪವಾಡಗಳನ್ನ ಮಾಡ್ತಾರೆ. ಆ ಕಷ್ಟದ ಸಮಯದಲ್ಲೂ ಯಾವುದಾದ್ರೂ ರೂಪದಲ್ಲಿ ಅವ್ರ ಜೊತೆ ಇದ್ದೇ ಇರ್ತಾರೆ. ಕೊನೆಗೆ ಕೊಡೋ ಪ್ರತಿಫಲನ ನೀವು ನೋಡಿ, ಆ ಕಷ್ಟಗಳು ಎಷ್ಟೇ ಇದ್ರೂ ಕೈ ಬಿಡೋದಿಲ್ಲ ಅವನು. ಆ ನಂಬಿಕೆಗಳು ನಮ್ಮಲ್ಲಿದ್ದರೆ, ಶರಣಾಗತಿ ನಮ್ಮಲ್ಲಿದ್ದರೆ ಅವರು ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ. ಸ್ನೇಹಿತರೆ, ಹಾಗೆಯೇ ಇನ್ನೊಂದು ಮಿರಾಕಲ್ನ ಶೇರ್ ಮಾಡ್ತೀನಿ. ನನಗೆ ಲಾಸ್ಟ್ ಇಯರೇ ಗೊತ್ತಾಯಿತು, ನನಗೆ ಒಂದು 8 ತಿಂಗಳು ನನ್ನ ಒಂದು ಜೀವನದಲ್ಲಿ ಶನಿ ಪರಮಾತ್ಮನ ಪ್ರಭಾವ ಇರುತ್ತೆ, ಸಾಡೆ ಸಾತಿ ಇರುತ್ತೆ ಅಂತೇಳಿ ಹೇಳಿದರು ನಮ್ಮ ಗುರುಗಳು. ನಾನೇನು ಮಾಡಿದೆ, ಆಯಿತು ನೀನು ಹೊಸ ವರ್ಷ ಸ್ಟಾರ್ಟ್ ಆದಾಗ ಕಾಲ್ ಮಾಡು, ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿದರು. ನಾನು ಮಾಡೋಕ್ಕೆ ಟ್ರೈ ಮಾಡಿದೆ. ಸರ್ ತುಂಬಾ ಬ್ಯುಸಿ ಇದ್ದರು. ಹೊಸ ವರ್ಷ ಬಂತು, 1 ತಿಂಗಳಾಯಿತು, ಆಗಲಿಲ್ಲ ನನಗೆ ಅವ್ರ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಸಿಕ್ಕಿದ್ರೂ ಸ್ವಲ್ಪ ಅವ್ರು ಬ್ಯುಸಿ ಇದ್ದಿದ್ದರಿಂದ ಹೇಳೋದಕ್ಕೆ ಹೋಗಿರಲಿಲ್ಲ ಪರಿಹಾರನ. ನಾವು ಮೊನ್ನೆ ಶಿರ್ಡಿಗೆ ಹೋದಾಗ ಅಲ್ಲಿ ಶನಿ ಶಿಂಗಣಾಪುರಕ್ಕೆ ಹೋಗಬೇಕು ಅಂತ ಮಾಡಿದ್ವಿ. ಸಾಡೆ ಸಾತಿ ಇದೆ, ಶನಿ ದೇವರು ಎದುರಿಗೆ ಹೋಗಿ ನಿಂತುಬಿಟ್ರೆ ಇನ್ನೂ ಪ್ರಭಾವ ಜಾಸ್ತಿ ಆಗುತ್ತೆ ಅಂತ ತುಂಬ ಜನ ಹೇಳಿದ್ದನ್ನು ಕೇಳಿದ್ದೆ. ಹಾಗಾಗಿ ನಾನೇನು ಮಾಡಿದೆ, ಹೋಗೋ ಮನಸ್ಸಂತೂ ತುಂಬಾ ಇತ್ತು ಶನಿದೇವ್ರನ್ನ ನೋಡೋಕ್ಕೆ. ಅಷ್ಟು ದೂರ ಹೋಗ್ಬಿಟ್ಟು ಶನಿದೇವ್ರನ್ನ ನೋಡ್ಲಿದ್ದಂಗೆ ಹೇಗೆ ಬರಲಿ ಅನ್ನೋದು ಅಷ್ಟೇ ಪ್ರೀತಿನೂ ಕೂಡ ಇತ್ತು. ಪ್ರಾರ್ಥನೆ ಮಾಡಿಕೊಂಡೆ ಫಸ್ಟು ಬಾಬನಿಗೆ ಏನು ಮಾಡಲಿ ಅಂತೇಳಿ. ಸಡನ್ಲಿ ನೆನಪಾಗಿದ್ದು ಯಾರು ಅಂದರೆ ನಮ್ಮ ಸರ್. ಫೋನ್ ಮಾಡಿಬಿಟ್ಟು ಹಿಂಗೆ ಶನಿದೇವ್ರದ್ದು ಸಾನ್ನಿಧ್ಯಕ್ಕೆ ಬಂದಿದ್ದೀವಿ ನಾವು ಶನಿ ಶಿಂಗಣಾಪುರಕ್ಕೆ, ಈಗೇನು ಮಾಡಬೇಕು ಅಂತ ಕೇಳಿದೆ. ಕರಿ ಉದ್ದು, ಎಳ್ಳೆಣ್ಣೆ, ಎಳ್ಳು ಇಷ್ಟನ್ನೂ ನೀನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಾ, ಎಲ್ಲ ಒಳ್ಳೆಯದಾಗುತ್ತೆ ನಿನಗೆ, ಕೆಟ್ಟದ್ದಕ್ಕಂತೂ ಬಂದಿಲ್ಲ ನಿನ್ನ ಜೀವನದಲ್ಲಿ ಶನಿ ಪರಮಾತ್ಮ ಅಂತ ಅಂದರು. ಆಯಿತು ಅಂಥೇಳಿ ನಾನು ಎಣ್ಣೆ ಅದು ತೊಗೊಳಕ್ಕೆ ಅಂಗಡಿಗೆ ಹೋದರೆ ಅಲ್ಲಿ ಏನೂ ಇರಲಿಲ್ಲ. ಅಲ್ಲಿ ಇದ್ದಿದ್ದು ಒಂದೇ ಎಣ್ಣೆ ಅಷ್ಟೇ ಇತ್ತು. ನನಗೆ ಬೇಕಾಗಿದ್ದು ಕರಿ ಉದ್ದು ಮತ್ತು ಎಳ್ಳು. ಸರಿ ಸಿಗಲಿಲ್ವಲ್ಲ, ಎಣ್ಣೆ ಅಷ್ಟೇ ತೊಗೊಂಡು ಬಂದ್ವಿ. ಮುಂದೆ ಬಂದರೆ ಅಲ್ಲಿ ಯಾರೋ ಇಬ್ಬರು ಮಾರ್ಕೊಂಡು ನಿಂತಿದ್ರು. ಒಬ್ಬರು ಕುಂಟರು ಕೂತ್ಕೊಂಡಿದ್ರು. ವಯಸ್ಸಾಗಿರೋ ಒಬ್ಬರ ಅಮ್ಮ ಎಳ್ಳು, ಕರಿ ಉದ್ದು ಮತ್ತು ಎಣ್ಣೆ ಈ ಮೂರನ್ನು ಮಾರ್ಕೊಂಡು ನಿಂತಿದ್ರು. ಮನಸ್ಸಲ್ಲಿ ಇನ್ನೊಂದು ಏನಿತ್ತಂದರೆ, ರೇಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೀವು ನಂಬಲ್ಲ, ಬರೀ 20 ರೂಪಾಯಿಗೆ ಮೂರೂ ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟು ಪ್ರಮಾಣದಲ್ಲಿ ಇತ್ತದು. ಇಸ್ಕೊಂಡು ಕೊಟ್ಟರು. ಅದಾದಮೇಲೆ ಅಲ್ಲಿ ಕುಂಟ್ರ ಥರ ಕುಂತಿದ್ರಲ್ಲ ಅವರಿಗೆ ದಕ್ಷಿಣೆಯನ್ನು ಕೊಟ್ಟೆ. ನನಗೆ ಅನಿಸಿದ್ದೇನು ಅಂದರೆ, ಸಿಗುತ್ತೋ ಇಲ್ವೋ, ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಟೈಮು ಜಾಸ್ತಿ ಇರಲಿಲ್ಲ ನನಗಲ್ಲಿ ಹುಡ್ಕಾಡ್ಕೊಂಡು ಕೂತ್ಕೊಳ್ಳುವಷ್ಟು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬಂದಾಗ ಇವರಿಬ್ಬರು ಸಿಕ್ಕಿದ್ರು. ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಕಡೆ ಇಸ್ಕೊಂಡು ಮುಂದೆ ಬಂದು ದರ್ಶನ ಮಾಡಿಕೊಂಡು ಶನಿದೇವ್ರಿಗೆ ಎಲ್ಲನೂ ಅರ್ಪಿಸ್ಬಿಟ್ಟು ಬಂದು ಮಾತಾಡ್ಕೊಂಡು ಬರ್ತಿದ್ದಾಗ ನನಗೆ ಅವಾಗ ರಿಯಲೈಸ್ ಆಗಿದ್ದೇನು ಅಂದರೆ, ಶನಿದೇವರು ಸ್ವಲ್ಪ ಮಂದವಾಗಿದ್ದಾರೆ. ಅಂದರೆ
ಸ್ವಲ್ಪ ನಿಧಾನಕ್ಕೆ ನಡೀತಾರೆ, ಅವ್ರ ಕಾಲು ಸ್ವಲ್ಪ ಇದಿದೆ ಅನ್ನೋದು ಅದು ನಮಗೆಲ್ರಿಗೂ ತಿಳಿದಿರೋ ವಿಷಯ ಆಗಿದೆ. ಯಾರು ಕುಂಟ್ರ ಥರ ಕುಂತಿದ್ರು, ಇಲ್ಲಿ ಒಬ್ಬರು ಮಹಿಳೆ ನಿಂತಿದ್ರಲ್ಲ, ನನಗೆ ಖುಷಿ ಆಯಿತು ನೆನೆಸ್ಕೊಂಡು, ಓ ಅಲ್ಲೇ ಇದ್ದಿದ್ದು ಪರಮಾತ್ಮ ಅಂತೇಳಿ ನಾನು ಭಾವಿಸ್ತೀನಿ ಕೂಡ. ಅದರ ಜೊತೆಗೆ ಇನ್ನೊಂದು ಮಿರಾಕಲ್ ಏನು ಗೊತ್ತಾ, ವಾಪಸ್ಸು ದರ್ಶನ ಮಾಡಿಕೊಂಡು ಎಲ್ಲ ಶನಿ ದೇವರಿಗೆ ಅರ್ಪಿಸಿ ಬಂದಾಗ ಅಲ್ಲಿ ಜಾಗದಲ್ಲಿ ನೋಡಿದ್ರೆ ಆ ಜಾಗದಲ್ಲಿ ಕುಂಟ್ರ ಥರ ಕೂತ್ಕೊಂಡಿದ್ದ ವ್ಯಕ್ತಿನೇ ಇರಲಿಲ್ಲ. ಯಾವ ರೀತಿ ದರ್ಶನ ಕೊಡ್ತಾರೆ, ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ನನಗದು ಖುಷಿ ಆಯಿತು. ಈಗಲೂ ನೆನೆಸ್ಕೊಂಡು ನಾನು ಸಮಾಧಾನ ಪಟ್ಕೋತೀನಿ. ಯಾರಾದರೂ ನಮಗೆ ಆಗದೆ ಇರೋರು ಏನಂತೇಳಿ ಕಾಡಿಸ್ತಿರ್ತಾರೆ, ಅಥವಾ ಏನಾದರೂ ತಲೆ ತಿಂತಿರ್ತಾರೆ, ಏನಾದರೂ ಹೇಳ್ತಿರ್ತಾರೆ, ಸಾಡೆ ಸಾತಿದ್ರೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತೇಳಿ. ನೀವು ನಂಬಲ್ಲ, ಸಾಡೆ ಸಾತಿಯಿಂದ ನನಗೆ ಒಳ್ಳೆಯದೇ ಆಗ್ತಿದೆ. ನನಗೆ ನಂಬಿಕೆ ಇದೆ. ನನ್ನ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದ್ರೂ ನಾನು ಕುಗ್ಗಿಲ್ಲ. ಯಾವುದಾದ್ರೂ ರೀತಿಯಲ್ಲಿ ನನಗೆ ಎಷ್ಟು ಚೆನ್ನಾಗಿ ದಾರಿ ತೋರಿಸಿದ್ದಾರೆ ಅಂದರೆ ಅದು ಆ ಪರಮಾತ್ಮ ಆಗಿರಬಹುದು, ಬಾಬಾರವರಾಗಿರಬಹುದು, ಇಬ್ಬರೂ ಒಂದೇ. ಆದರೆ ನಮ್ಮ ನಂಬಿಕೆಗಳು ಹೇಗಿರುತ್ತೋ ಹಾಗೆ ನಮಗೆ ಪ್ರತಿಫಲ ಸಿಗುತ್ತೆ. ಸಕಾರಾತ್ಮಕವಾಗಿರಿ, ಹೆಚ್ಚಾನಚ್ಚು, ಅದೇ ನಮಗೆ ಶ್ರೀರಕ್ಷೆ. ಸಾಯಿ ಬಾಬಾರವರು ಭಕ್ತಿಯ ಮಾರ್ಗವನ್ನು ತೋರಿಸಿದರೆ, ಶನಿದೇವರು ನಮ್ಮ ಕರ್ಮಗಳನ್ನು ತಿದ್ದಿಕೊಳ್ಳುವಂತೆ ಮಾಡುತ್ತಾರೆ. ನಮ್ಮ ಕೆಲಸಗಳು ಪ್ರಾಮಾಣಿಕವಾಗಿದ್ದರೆ ಮತ್ತು ನಮ್ಮಲ್ಲಿ ದೈವಭಕ್ತಿ ಇದ್ದರೆ ಈ ಇಬ್ಬರೂ ದೈವಿಕ ಶಕ್ತಿಗಳು ನಮ್ಮನ್ನು ಸದಾ ರಕ್ಷಿಸುತ್ತವೆ. ಶನಿದೇವರ ಈ ಆಶೀರ್ವಾದದ ಸಂದೇಶ ಮತ್ತು ಸಾಯಿಬಾಬಾರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಂಬಿಕೆ ಇಡಿ, ನಿಮ್ಮ ಕಷ್ಟದ ಕಾಲ ಮುಗಿದು ಒಳ್ಳೆಯ ದಿನಗಳು ಬರಲಿವೆ. ಸ್ನೇಹಿತರೆ, ಪರಿಹಾರದ ಮೇಲೆ ಫೋಕಸ್ನ ಮಾಡಿ. ಸಾಯಿ ಸಚ್ಚರಿತನ ಓದಿ, ಹನುಮಾನ್ ಚಾಲೀಸ ಪಠಿಸಿ, ಶನೇಶ್ವರ ಬೀಜ ಮಂತ್ರವನ್ನು ಪಠಿಸಿ, ಸದಾ ಸಕಾರಾತ್ಮಕವಾಗಿರಿ, ಒಳ್ಳೆಯದನ್ನೇ ಮಾಡಿರಿ, ಒಳ್ಳೆಯದನ್ನೇ ಯೋಚಿಸಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ಓಂ ಸಂ ಶನೇಶ್ಚರಾಯ ನಮಃ. ಓಂ ಸಾಯಿರಾಮ್.